ಸರ್ಕಾರಿ ಶಾಲೆಗೆ ಇಲ್ಲದ ನಿಯಮಗಳನ್ನು ಖಾಸಗಿ ಶಾಲೆಗಳಿಗೆ ಸರ್ಕಾರ ಅನ್ವಯ ಮಾಡುತ್ತಿದೆ. ನವೀಕರಣ ವಿಷಯದಲ್ಲಿ 64 ಅಂಶಗಳನ್ನು ಅಳವಡಿಸಿ ಅನಗತ್ಯ ತೊಂದರೆ ನೀಡಿ ಇಬ್ಬಗೆ ನೀತಿ ಅನುಸರಿಸುತ್ತಿದ್ದುದನ್ನು ಖಂಡಿಸಿ ರಾಜ್ಯದಾದ್ಯಂತ ಹೋರಾಟಕ್ಕೆ ಕರೆ ನೀಡಿದೆ ಎಂದು ರುಪ್ಸಾ ಕರ್ನಾಟಕ ರಾಜ್ಯಾಧ್ಯಕ್ಷ ಹಾಲನೂರು ಲೇಪಾಕ್ಷಿ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಾದ್ಯಂತ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮಕ್ಕಳ ಶಿಕ್ಷಣದ ಜೊತೆಗೆ ಮಕ್ಕಳ ರಕ್ಷಣೆಗೆ ಒತ್ತು ನೀಡಿದೆ. ಸರ್ಕಾರಿ ಶಾಲೆಗಳಿಗಿಂತ ಹೆಚ್ಚಾಗಿ ಮೂಲಭೂತ ಸೌಲಭ್ಯಗಳ ಜೊತೆಗೆ ಉತ್ತಮ ಕಟ್ಟಡ ಮತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಆದ್ಯತೆ ನೀಡಿದ್ದು, ರಾಜ್ಯದಾದ್ಯಂತವಾಗಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಉತ್ತಮ ಫಲಿತಾಂಶ ನೀಡುತ್ತಿದೆ ಎಂದರು. ಶಿಕ್ಷಣ ಇಲಾಖೆ ಕೇವಲ ಸರ್ಕಾರಿ ಶಾಲೆಗಳಲ್ಲಿನ ಶಿಕ್ಷಕರಿಗೆ ಮಾತ್ರ ಪ್ರಶಸ್ತಿ ನೀಡಿ ಖಾಸಗಿ ಶಾಲೆಗಳ ಶಿಕ್ಷಕರನ್ನು ಕಡೆಗಣಿಸುತ್ತಿದೆ. ಖಾಸಗಿ ಶಾಲೆಗಳಲ್ಲಿನ ಇಲಾಖೆಗೆ ಪ್ರತಿ ವರ್ಷ ಹಣ ನೀಡುತ್ತಿದೆ. ನಾವು ನೀಡಿದ ಹಣದಲ್ಲಿ ಸರ್ಕಾರಿ ಶಾಲೆಗಳ ಶಿಕ್ಷಕರಿಗೆ ಪ್ರಶಸ್ತಿ ನೀಡಿ ತಾರತಮ್ಯ ಮಾಡುತ್ತಿದೆ ಎಂದು ಆರೋಪಿಸಿದರು. ಖಾಸಗಿ ಶಾಲೆಗಳ ನವೀಕರಣದ ಹೆಸರಿನಲ್ಲಿ 108 ನಿಯಮಗಳನ್ನು ಅಳವಡಿಸುತ್ತಿದೆ. ಶಾಲೆಗೆ ನವೀಕರಣ ನೀಡುತ್ತಿಲ್ಲ. ಈ ಭಾಗವಾಗಿ ಹೋರಾಟಕ್ಕೆ ಮುಂದಾಗಿದ್ದ ವೇಳೆ ಸಭೆಗೆ ಆಹ್ವಾನಿಸಿತ್ತು. ಕೇವಲ ಒಂದೆರಡು ಬೇಡಿಕೆ ಈಡೇರಿಸಿ ಹೆಸರಿಗೆ ಮಾತ್ರವಾಗಿದೆ ಎಂದರು. ಮಾನ್ಯತೆ ನವೀಕರಣಕ್ಕಾಗಿ ಫೈರ್ ಸೇಫ್ಟಿ, ಕಟ್ಟಡ ಸೇಫ್ಟಿ ಹಾಗೂ ಲ್ಯಾಂಡ್ ಕನ್ವರ್ಸೇಷನ್ ಸೇರಿ ಹಲವಾರು ವಿಷಯಗಳನ್ನು ಮುಂದಿಟ್ಟುಕೊಂಡು ತೊಂದರೆ ನೀಡುತ್ತಿದೆ ಎಂದು ದೂರಿದರು. ಶಿಕ್ಷಣ ಇಲಾಖೆ ಹೊರಡಿಸಿರುವ ನಿಯಮಗಳನ್ನು ಈ ಭಾಗಕ್ಕೆ ನಡೀಲಿಕರಣಗೊಳಿಸಬೇಕು. ಶೈಕ್ಷಣಿಕ ಅಭಿವೃದ್ಧಿಗೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಸೌಕರ್ಯಕ್ಕಾಗಿ ಅನುದಾನ ಮೀಸಲಿಡಬೇಕು ಎಂದು ತಿಳಿಸಿದರು. ಇದನ್ನು ನಾವು ಸುಮ್ಮನೆ ಕೂತ್ಕೊಳ್ಳೋದಕ್ಕಾಗಲ್ಲ. ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ ಇಲ್ಲ ಅಂದರೆ ರೀತಿಗಳನ್ನು ಹೋರಾಟ ಮಾಡ್ತಿದ್ದೇವೆ. ಹೈಕೋರ್ಟ್ ಆದೇಶದ ಪ್ರಕಾರ 2017-18 ಹಿಂದಿನ ಶಾಲೆಗಳಿಗೆ ಅನ್ವಯ ಆಗುವುದಿಲ್ಲ ಅಂತ ಸ್ಪಷ್ಟವಾದ ಆದೇಶ ಮಾಡಿದೆ ಹೈಕೋರ್ಟ್. ಮತ್ತೆ ಇನ್ನೊಂದು ಆದೇಶದಲ್ಲಿ ಯಾವುದೇ ಒಂದು ನೀವು ಆದೇಶ ಮಾಡಬೇಕಾದ್ರೆ ಪ್ರಾಸ್ಪೆಕ್ಟಿವ್ ಆಗಿರಬೇಕು, ರೆಟ್ರಾಸ್ಪೆಕ್ಟಿವ್ ಆಗಿ ನೀವು ಮಾಡ್ತಾ ಇರೋದು ತಪ್ಪು ಅಂತ ಸ್ಪಷ್ಟವಾಗಿ ಹೈಕೋರ್ಟ್ ಆದೇಶ ಇದ್ರೂ ಕೂಡ ಇವತ್ತು ಶಿಕ್ಷಣ ಇಲಾಖೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ನಮಗೆ ಮಿನಿಸ್ಟ್ರಿಗೆ ಮಿಸ್ಗೈಡ್ ಮಾಡ್ತಾ ಇದೆ ಇಲಾಖೆ. ಅದನ್ನ ಖಂಡಿಸ್ತಾ ಇದ್ದೀವಿ. ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಈಗ ಅದನ್ನ ನಾವು ಪ್ರಶ್ನೆ ಮಾಡ್ಕೊಂಡು ಮತ್ತೆ ಹೈಕೋರ್ಟ್ಗೆ ಹೋಗ್ತಾ ಇದ್ದೀವಿ. ಯಾಕೆಂದ್ರೆ ಇವ್ರು ಮಾಡೋ ಪರಿಸ್ಥಿತಿ ಕಾಣ್ತಾ ಇಲ್ಲ. ತಾವು ಹೇಳೋ ಪ್ರಕಾರ ಈಗ ಡೊನೇಷನ್ ಕೂಡ 35-40 ಸಾವಿರ ಕೋಟಿ ಬಜೆಟ್ ಆಗುತ್ತೆ. ಅದು ಬಜೆಟ್ ಬಿಟ್ಟು ನಾನು ಹೇಳಿದೆ ಯಾವುದೇ ಖಾಸಗಿ ಶಾಲೆಗೆ ಬೆಂಕಿ ಬಿದ್ದಿಲ್ಲ. ಯಾಕೆಂದ್ರೆ ನಾವೆಲ್ಲ ಇನ್ಫ್ರಾಸ್ಟ್ರಕ್ಚರ್ ತುಂಬ ಮೇಂಟೈನ್ ಮಾಡ್ತೀವಿ. ಜೊತೆಗೆ ನಾವು ಯಾವತ್ತೂ ದಿನನಿತ್ಯ ಬಿಸಿ ಊಟ ಹಾಕಲ್ಲ, ಬೆಂಕಿ ಹಚ್ಚಲ್ಲ. ಅರ್ಥ ಮಾಡ್ಕೊಳ್ಳಿ. ಬೆಂಕಿ ಹಚ್ಚುವ ಶಾಲೆಗಳಿಗೆ ಫೈರ್ ಸೇಫ್ಟಿ ಇಲ್ಲ. ಆದ್ರೆ ನಮ್ಮಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಅರ್ಥ ಮಾಡಿ ನಮ್ದು ಬಜೆಟ್ ಶಾಲೆಗಳ ಸಂಖ್ಯೆ 80% ಬಜೆಟ್ ಶಾಲೆಗಳು ರಾಜ್ಯಾದ್ಯಂತ ಬಜೆಟ್ ಶಾಲೆಗಳೆಲ್ಲರೂ ಕೂಡ ಬಿಸಿ ಊಟ ಮಾಡ್ತಾರೆ. ಸರ್ಕಾರ ಮಾಡಿ ತೋರಿಸಿ ನಮಗೆ ಬೆಟ್ಟು ಮಾಡಿ ಅದನ್ನು ಹೇಳಿರುವ ಆದೇಶವನ್ನ ರಾಜ್ಯ ಸರ್ಕಾರ ತಿರುಗಿಸ್ತಾ ಇದೆ. ಏನ್ ತಿರುಗಿಸ್ತಾ ಇದೆ ಅಂದ್ರೆ ಅದನ್ನ ಮಾಡಿಫೈ ಮಾಡಿ ಇಂಪ್ಲಿಮೆಂಟ್ ಮಾಡಿ ಕೊಡ್ತಿದೆ. ಅದರಲ್ಲಿ ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ಸ್ಪಷ್ಟವಾಗಿದೆ, ಫೈರ್ ಸೇಫ್ಟಿ, ಬಿಲ್ಡಿಂಗ್ ಸೇಫ್ಟಿ ಕಂಪಲ್ಸರಿ ಆಗಿರಬೇಕು. ಅದಕ್ಕೆ ರಾಜ್ಯ ಸರ್ಕಾರ ಒಂದು ಗೆಜೆಟ್ ನೋಟಿಫಿಕೇಶನ್ ಕೊಟ್ಟು 2018 ಮುಂಚೆಗೆ ಶಾಲೆಗಳಿಗೆ ಅನ್ವಯಿಸೋದಿಲ್ಲ. ಹೊಸ ಶಾಲೆಗಳಿಗೆ ಏನು ಮಾನದಂಡಗಳಿದೆ ಅವನಷ್ಟು ಇಂಪ್ಲಿಮೆಂಟ್ ಮಾಡಿಕೊಂಡು ಹೊಸ ಶಾಲೆಗಳಿಗೆ ಅನುಮತಿ ಕೊಡಬೇಕು ಅಂತ ಸ್ಪಷ್ಟವಾದಂಥ ಗೆಜೆಟ್ ನೋಟಿಫಿಕೇಶನ್ ಸ್ಟೇಟ್ ಗೌರ್ಮೆಂಟ್ ಇಂದ ಹೊರಡಿಸಿರುವುದೇ ಇದೆ. ಅದನ್ನ ಉಲ್ಲಂಘನೆ ಮಾಡಿ 18ಕ್ಕಿಂತ ಮುಂಚೆ ಶಾಲೆಗಳಿಗೆ ಇವರು ಅನ್ವಯ ಮಾಡ್ತಾ ಇರೋದ್ರಿಂದ ನಮ್ಮ ಹೋರಾಟ ಮೆಡಿಕಲ್ ಇದು ಏನು ಹಾಸ್ಪಿಟಲ್ಗೆಲ್ಲ ಬಂತು. ಹಾಸ್ಪಿಟಲ್ ಕೂಡ ಇದೇ ಸೇಮ್ ಒಂದು ಸುಪ್ರೀಂ ಕೋರ್ಟ್ ಆದೇಶ ಆಯಿತು. ಅವಾಗ ಏನಾಯ್ತು, ಆ ಇದ್ದಂಥ ಹಾಸ್ಪಿಟಲ್ಗಳಿಗೆ ವಿನಾಯಿತಿಯನ್ನು ಕೊಟ್ಟು ಹೊಸ ಹಾಸ್ಪಿಟಲ್ಗಳನ್ನ ಕಟ್ಟುವಂತ ಸಂದರ್ಭದಲ್ಲಿ ಇವನ್ನೆಲ್ಲರೂ ಸೇರಿಸಿ ಮಾಡಿದ ಮೇಲೆ ಆಸ್ಪತ್ರೆ ಓಪನ್ ಮಾಡಕ್ಕೆ, ಪ್ರೈವೇಟ್ ಆಸ್ಪತ್ರೆ ಓಪನ್ ಮಾಡಕ್ಕೆ ಪರ್ಮಿಷನ್ ಕೊಟ್ಟರು. ಅದೇ ರೀತಿ ನಾವು ಕೇಳ್ತಾ ಇರೋದು ಇವಾಗ 2018 ಫಾರ್ ಎಕ್ಸಾಂಪಲ್ ಒಂದು ಅರ್ಧ ಎಕರೆ ಜಮೀನಲ್ಲಿ ಸುಮಾರು 20-30 ವರ್ಷದಿಂದ ಒಂದು ಶಾಲೆ ನಡೀತಾ ಇದೆ ಅಂದ್ರೆ ಅದಕ್ಕೆ ಫೈರ್ ಸೇಫ್ಟಿ ಪ್ರಕಾರ ಸುತ್ತಲೂ ಒಂದು ಲಾರಿ, ಒಂದು ಬಸ್, ಏನು ಬಸ್ ಎಂಜಿನ್ ಸುತ್ತಾಡಬೇಕು ಅನ್ನುವಂತ ರೂಲ್ ಇದೆ. ಈಸ್ ಇಟ್ ಪ್ರಾಕ್ಟಿಕಲಿ ಪಾಸಿಬಲ್? ಅದು ಕೂಡ KPM ಆಕ್ಟ್ ಅಲ್ಲಿ ಕೂಡ ಅದೇ ಸೇಮ್ ಇತ್ತು. ಫೈರ್ ಸೇಫ್ಟಿ ಎಂಜಿನ್ ಮಷೀನ್, ಅದು ಲಾರಿ ಬರ್ತದೆ, ಟ್ರಕ್ ಬರ್ತದೆ, ಅದು ಸುತ್ತಲೇ ಓಡಾಡೋ ಜಾಗ ಇರಬೇಕು ಅಂತ ಅಲ್ಲಿ ಬಂತು. ಬಟ್ ಅದು ಪ್ರಾಕ್ಟಿಕಲಿ ಇಟ್ ಇಸ್ ನಾಟ್ ಪಾಸಿಬಲ್ ಟು ಇಂಪ್ಲಿಮೆಂಟ್ ಇನ್ ದ ಸಿಟೀಸ್ ಆರ್ ರೂರಲ್. ಹಾಗಾಗಿ ಅಲ್ಲಿ ಎಕ್ಸೆಪ್ಷನ್ ಕೊಟ್ಟ ಹಾಗೇನೆ ನಮ್ಮ ಪ್ರೀವಿಯಸ್ ಫಾರ್ ಎಕ್ಸಾಂಪಲ್ ಲ್ಯಾಂಡ್ ಕನ್ವರ್ಷನ್
ಲ್ಯಾಂಡ್ ಕನ್ವರ್ಷನ್ ದೊಡ್ಡ ದೊಡ್ಡ ಸಂಸ್ಥೆಗಳು ಹಿಂದೆ ಇಲ್ಲಿವರೆಗೂ ಪ್ರಸ್ತುತವಾಗಿ ನಡೀತಾ ಇದೆ. ಯಾವುದೇ ಮಠಮಾನ್ಯಗಳು ನಡೆದಂತ ಶಾಲೆಗಳನ್ನ ಸರ್ಕಾರ ಓಪನ್ ಆಗದೆ ಇರ್ತಕ್ಕಂಥ ಜಾಗದಲ್ಲಿ ಮಠಮಾನ್ಯಗಳು ಶಾಲೆಗಳನ್ನ ಓಪನ್ ಮಾಡಿದ್ದಾರೆ. ಅಲ್ಲಿ ಇಲ್ಲಿಯೂ ಕೂಡ ಲ್ಯಾಂಡ್ ಕನ್ವರ್ಷನ್ ಕೇಳಿಲ್ಲ, ಅವರು ಸರ್ಕಾರನ ಕೈತಿತ್ತು, ಬರೀ ನೀವೇ ಓಪನ್ ಮಾಡಿ ನೀವು ಓಪನ್ ಮಾಡಿ ಅಂತ ಹೇಳಿ. ಆ ಸಂದರ್ಭದಲ್ಲಿ ಮಠಗಳು ಸೇವೆಯನ್ನ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿರುವಂತದ್ದು ನಿಮ್ಮ ಕಣ್ಣು ಮುಂದೆ ಇದೆ. ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಶಿಧರ್ ದಿಂಡೂರ್, ಕಾರ್ಯಾಧ್ಯಕ್ಷ ಕೊಟ್ರೇಶ್ ಜಿಎಂ, ವಿನಯ್ ಪಾಟೀಲ್, ಸಂಗಮೇಶ್ ಮಂಗಾನವರ್, ಜಂಗ್ಲಪ್ಪ ಗೌಡ, ಶಿವಕುಮಾರ್ ಸೇರಿದಂತೆ ಅನೇಕರಿದ್ದರು.